ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತೀನಿ, ದೊಡ್ಡ ಮನೆಯಲ್ಲಿದ್ದುಕೊಂಡೆ ಪಣ ತೊಟ್ಟ ಜಗದೀಶ್ ಏನ್ ಹೇಳಿದ್ರು ಗೊತ್ತಾ ವೀಕ್ಷಕರ? ಬನ್ನಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮನೆಯಲ್ಲಿ ಎಲ್ಲರೂ ಏಕಕಾಲಕ್ಕೆ ಲಾಯರ್ ಜಗದೀಶ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಅವರು ನಡೆದುಕೊಳ್ಳುತ್ತಿರುವ ರೀತಿ. ಹೌದು, ಅವರು ಬೇಕಂತಲೇ ಎಲ್ಲರನ್ನ ಕುಪಿತಗೊಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ಬಿಗ್ ಬಾಸ್ ತೊರೆಯುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಎನ್ನುವ ಮಾತಿದೆ, ಇದನ್ನು ಅನೇಕರು ಒಪ್ಪುತ್ತಾರೆ. ಈಗ ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡೋಕೆ ಲಾಯರ್ ಜಗದೀಶ್ ಮುಂದಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದುಕೊಂಡೇ ಈ ಚಾಲೆಂಜ್ ಹಾಕಿದ್ದಾರೆ. ಬಿಗ್ ಬಾಸ್, ನಾನು ನಿಮ್ಮನ್ನ ಎಕ್ಸ್ಪೋಸ್ ಮಾಡುತ್ತೇನೆ. ಕರ್ನಾಟಕದಲ್ಲಿ ನನ್ನನ್ನ ಎದುರಾಕಿಕೊಂಡು ಬಿಗ್ ಬಾಸ್ ನಡೆಸೋಕೆ ಆಗ್ತದ ಎಂದುಕೊಂಡಿದ್ದೀರಾ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಪ್ರೋಮೋ ಸಿಕ್ಕಾಪಟ್ಟ ವೈರಲ್ ಆಗಿದೆ ವೀಕ್ಷಕರ. ನೋಡಿದ್ರಲ್ಲ ವೀಕ್ಷಕರ, ಬಿಗ್ ಬಾಸ್ ಮನೆಯಲ್ಲಿ ಇದ್ದುಕೊಂಡೇ ಇದೀಗ ಲಾಯರ್ ಜಗದೀಶ್ ಅವರು ತನ್ನ ಪರಾಕ್ರಮವನ್ನ ಇದೀಗ ಅಲ್ಲಿ ನೋಡ್ಲೇಬೇಕು. ಏಕೆಂದ್ರೆ ಅಷ್ಟು ಪರಾಕ್ರಮ ಇದೆ ಅನ್ಸ್ಕೊಂತೀನಿ ನಾನು ಕೂಡ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಲಾಯರ್ ಜಗದೀಶ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನುವ ಒಂದು ನಾನೇ ಬಿಗ್ ಬಾಸ್ ಅನ್ನುವ ರೀತಿ ಇದೀಗ ನಡೆದುಕೊಳ್ತಾ ಇದ್ದಾರೆ. ಇವರ ವರ್ತನೆ ನಿಜಕ್ಕೂ ಸರಿ ಇಲ್ಲ ಅನ್ನೋದು ಅನೇಕ ಅಭಿಮಾನಿಗಳ ಹಾಗೂ ಅವರ ನೆಟ್ಟಿಗರ ಆಕ್ರೋಶ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರ. ನಾನು ಅಂತ ಹೇಳಿದವರೆಲ್ಲ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಆದರೆ ಇದೀಗ ಲಾಯರ್ ಜಗದೀಶ್ ಅವರು ನಾನೇ ಅನ್ನುವ ಒಂದು ಪದದಲ್ಲಿ ಅರ್ಥವನ್ನ ಇಟ್ಕೊಂಡು ನಾನು ಬಿಗ್ ಬಾಸ್ ನ ಉಡೀಸ್ ಮಾಡ್ತೀನಿ ಅನ್ನುವ ಪದವನ್ನ ಹೇಳ್ತಾ ಇದ್ದಾರೆ. ಎಕ್ಸ್ಪೋಸ್ ಮಾಡುವ ಮಟ್ಟಕ್ಕೆ ಹೇಳಿದ್ದಾರೆ ಅಂದ್ರೆ ನೋಡ್ಬೋದಲ್ಲ ಎಷ್ಟು ಧೈರ್ಯ ಇದೆ. ನಿಜಕ್ಕೂ ಕಿಚ್ಚನ ಒಂದು ಕ್ಲಾಸ್ ಸಿಕ್ಕಾಪಟ್ಟ ಹೆರತೆ ಅಂತ ಅನ್ಕೊಂತೀನಿ ವೀಕ್ಷಕರೇ. ಆದ್ರೆ ಎಲ್ಲರೂ ಹೇಳೋದು ಆದಷ್ಟು ಬೇಗ ಲಾಯರ್ ಜಗದೀಶ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ ಅಂತ ಹಲವಾರು ಜನ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಸೊ ನೋಡೋಣ, ಲಾಯರ್ ಜಗದೀಶ್ ಅವರು ಆಚೆ ಹೋಗ್ತಾರಾ, ಏನಾಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವೀಕೆಂಡ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.